ಹೋದ ತಿಂಗಳು ನಾವು ಕೊಲೋಸೆಯವರಿಗೆ 2:6-7 ಕಲಿತುಕೊಂಡೆವು. ಅದನ್ನು ಮುಂದುವರಿಸುತ್ತಾ ನಾವು ಹೋಗೋಣ ಈ ತಿಂಗಳು ಕೂಡ. ನಾನು ಶೇರ್ ಮಾಡ್ತೀನಿ, 1 ನಿಮಿಷ. ಓಕೆ, ಕಾಣಿಸುತ್ತಲ್ಲ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಹೋದ ತಿಂಗಳು ಕೊಲೋಸೆಯವರಿಗೆ 2:6-7 ಒಂದು ಮರದ ಚಿತ್ರಣದ ಮೂಲಕ ನಾವು ಹೇಗೆ ಯೇಸು ಕ್ರಿಸ್ತನಲ್ಲಿ ಬೇರೂರಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ನಾವು ಹೇಗೆ ದೇವರಿಗೆ ಸ್ತುತಿ ಸ್ತೋತ್ರ ಮಾಡುತ್ತಾ ನಮ್ಮ ಜೀವನದುದ್ದಕ್ಕೂ ನಾವು ಆತನನ್ನು ನೆನೆಸುತ್ತಾ ಆತನಿಗಾಗಿ ಆತನ ನಂಬಿಕೆಯಲ್ಲಿ ಬೆಳೆಯುವಂತವರ ಅಭಿವೃದ್ಧಿ ಹೊಂದುವವರಾಗಿರಬೇಕೆಂದು ನೋಡಿದೆವು. ಮತ್ತು ಅದರ ಸಾರಾಂಶ ಮಾತ್ರ ನೋಡೋಣ. ನಡಿಗೆ ಎಂಬುದು ಒಂದು ಕ್ರಿಯಾಪದ. ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಕ್ರಿಯೆ ಎಂಬುದಾದರೆ ಅದನ್ನು ಮುಂದುವರಿಸುತ್ತಾ ಹೋಗಬೇಕು. ಕ್ರಿಸ್ತನೊಂದಿಗೆ ಪರಿಶ್ರಮ ಒಂದು ದಿನ ಮಾತ್ರವಲ್ಲ, ಈ ಹೊತ್ತು ಮಾತ್ರವಲ್ಲ, ಜೀವನದುದ್ದಕ್ಕೂ ನಾವು ಕ್ರಿಸ್ತನಲ್ಲಿ ಇರುವುದು ಬಹು ಮುಖ್ಯವಾದದ್ದು. ಅದು ಕ್ರಿಸ್ತನೊಂದಿಗಿನ ನಮ್ಮ ನಡಿಗೆಯು ಅಭ್ಯಾಸವಾಗಿರಬೇಕು. ಅದು ದೈನಂದಿನ ನಡಿಗೆಯಾಗಿರಬೇಕು. ಮತ್ತು ನಾವು ಯಾವ ಕೆಲಸ ಕಾರ್ಯದಲ್ಲೇ ಇದ್ದರೂ ಕೂಡ ಹಗಲು ರಾತ್ರಿ ನಮ್ಮ ನಡೆ ನುಡಿ ಕ್ರಿಸ್ತನಲ್ಲಿಯೇ ಇರಬೇಕು, ಮುಂದುವರಿಸುತ್ತಾ ಹೋಗಬೇಕು. ಕರ್ತನನ್ನು ನಮ್ಮಲ್ಲಿ ಕಾಣಬೇಕು. ಇತರರು, ನಮ್ಮ ಸುತ್ತಮುತ್ತಲಿನವರು ನಮ್ಮ ಜೀವನದಲ್ಲಿ ನಮ್ಮ ಒಡೆಯನಾದ ಕರ್ತನನ್ನು ಕಂಡುಕೊಳ್ಳಬೇಕು. ಅದು ಹೇಗೆ ಸಾಧ್ಯ? ನಾವು ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ. ಅದು ಕೊಲೋಸೆ 2:7. ಯೇಸುವಿನಲ್ಲಿ ಬೇರಿರುವುದು ಮೊದಲ ಪ್ರಾಯೋಗಿಕ ಹೆಜ್ಜೆ. ಹೇಗೆಂದರೆ ಅದು ಬೇರಿನ ಹಾಗೆ ನಮ್ಮ ಪ್ರತಿದಿನವೂ ನಾವು ದೇವರ ವಾಕ್ಯವನ್ನು ಓದುತ್ತಾ ಪ್ರಾರ್ಥಿಸುವವರಾಗಿರಬೇಕು. ನಂಬಿಕೆಯಲ್ಲಿ ಬಲಗೊಳ್ಳುವುದು ಹೇಗೆಂದರೆ ಅದು 2ನೇ ಹಂತ. ನಮ್ಮ ದೈನಂದಿನ ಜೀವನದಲ್ಲಿ ದೇವರ ವಾಕ್ಯವನ್ನು ಅನುಸರಿಸುವುದು. ಜೀವನದ ಎಲ್ಲಾ ಸಮಯದಲ್ಲಿಯೂ ಯಾವುದೇ ಪರಿಸ್ಥಿತಿ ಸನ್ನಿವೇಶವಿರಲಿ ನಾವು ಕ್ರಿಸ್ತನನ್ನು ಅವಲಂಬಿಸುವವರಾಗಿರಬೇಕು. 3ನೇದಾಗಿ ನಮ್ಮ ಕ್ರಿಸ್ತಿಯ ಜೀವನವು ಧನ್ಯವಾದ ಮತ್ತು ಕೃತಜ್ಞತೆಯಿಂದ ತುಂಬಿ ಹರಿಯುತ್ತಿರಬೇಕು. ಕರ್ತನನ್ನು ಆರಾಧಿಸುತ್ತಾ ಆತನ ಸೇವೆಯಲ್ಲಿ ನಿರತರಾಗಿರಬೇಕು. ಈ ದಿನವು ನಾವು ಕ್ರೈಸ್ತ ವಿಶ್ವಾಸಿಯ ಆದರ್ಶನು, ಆತನು ಹೇಗೆ ನಮ್ಮ ಆದರ್ಶನು ಎಂಬುದನ್ನು ತಿಳಿದುಕೊಳ್ಳೋಣ. ಮತ್ತು 1 ಪೇತ್ರ 2:21 ಪೇತ್ರನು ಹೇಳಿರುವ ಹಾಗೆ ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಕ್ರಿಸ್ತ ಯೇಸು ನಮಗೆ ಆದರ್ಶವನ್ನು ಬಿಟ್ಟು ಹೋದರು. 1 ತಿಮೋಥೆಯನಿಗೆ 4:12 ನಿಮ್ಮ ನಡೆ ನುಡಿ, ಪ್ರೀತಿ, ವಿಶ್ವಾಸ ಹಾಗೂ ಪರಿಶುದ್ಧತೆಯ ವಿಷಯದಲ್ಲಿ ವಿಶ್ವಾಸಿಗಳೆಲ್ಲರಿಗೂ ನೀನೇ ಆದರ್ಶಪ್ರಾಯನಾಗಿರು. ಇದು ನಮ್ಮ ಕರೆ. ದೇವರು ನಮ್ಮನ್ನು ಅದಕ್ಕಾಗಿ ಕರೆದಿದ್ದಾರೆ, ನಮ್ಮನ್ನು ರಕ್ಷಿಸಿದ್ದಾರೆ, ನಮಗೆ ಈ ರೀತಿಯ
ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಯೇಸು ಸ್ವಾಮಿಯು ನಮಗೆ ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ. ಪೇತ್ರನು ಏನು ಬಯಸಿದನು? ನಮ್ಮ ನಂಬಿಕೆಯಲ್ಲಿ ನಾವು ಉದಾಹರಣೆಯಾಗಿರಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಆತನು ನಮ್ಮ ಒಡೆಯನು ಎಂಬುದನ್ನು ಇತರರು ಕಂಡುಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನವರಿಗೆ, ನಮ್ಮ ಮನೆಯಲ್ಲಿ ನಾವು ಉದಾಹರಣೆಯಾಗಿರಬೇಕು ಮತ್ತು ನಮ್ಮ ಸುತ್ತಮುತ್ತಲಿನವರಿಗೆ ನಾವು ಹೇಗೆ ಉತ್ತಮ ಉದಾಹರಣೆ ಅಥವಾ ಆದರ್ಶವಾಗಬಹುದು, ಇದನ್ನು ನಾವು ನೋಡೋಣ. ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಮನೆಯಲ್ಲಿ ಉದಾಹರಣೆಯಾಗಿರುವುದು ಮೊದಲನೆಯದು. ನಮ್ಮ ನಡವಳಿಕೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ಎಲ್ಲ ಸನ್ನಿವೇಶದಲ್ಲಿಯೂ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು, ನಮ್ಮ ಮಕ್ಕಳು, ನಮ್ಮ ಅಕ್ಕ ತಮ್ಮ ತಂಗಿ ಇರಬಹುದು ಅಥವಾ ತಂದೆ ತಾಯಿ ಇರಬಹುದು, ಎಲ್ಲರೂ ಗಮನಿಸುತ್ತಿದ್ದಾರೆ. ನಮ್ಮ ನಡವಳಿಕೆಯು ಹೇಗೆ ಉದಾಹರಣೆಯಾಗಿರಬೇಕು. ನಮ್ಮ ಹೃದಯ, ನಮ್ಮ ನಂಬಿಕೆ ಅದು ಆಂತರಿಕ ಸೌಂದರ್ಯವನ್ನು ಹೊರಸೂಸಬೇಕು. ಶಾಂತಿಯುತ, ಗೌರವಾನ್ವಿತ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕು. ಮನೆಯಲ್ಲಿಯೂ ಕೂಡ ಇದನ್ನು ನಾವು ಕಾಪಾಡಿಕೊಂಡು ಸಂಬಂಧಗಳನ್ನು ಬೆಳೆಸಿಕೊಳ್ಳಬೇಕು. ನಾವು ಉದಾಹರಣೆಯಾಗಿದ್ದು ಮನೆಯಲ್ಲಿ, ನಮ್ಮ ಕುಟುಂಬದಲ್ಲಿ ರಕ್ಷಣೆ ಹೊಂದದೇ ಇದ್ದವರು ಯಾರೇ ಇದ್ದರೂ ಕೂಡ ಅವರು ಕೂಡ ರಕ್ಷಣೆಯ ಮಾರ್ಗಕ್ಕೆ ಬರುವುದಕ್ಕೆ ನಾವು ಅವರಿಗೆ ನಮ್ಮ ಜೀವನದಲ್ಲಿ ಉದಾಹರಣೆಯಾಗಿದ್ದು ಸುವಾರ್ತೆಯನ್ನು ನಾವು ಪ್ರದರ್ಶಿಸಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ನಂಬಿಕೆಯನ್ನು ತೋರಿಸಬೇಕು. ಕ್ರಿಸ್ತಿಯ ವಿಶ್ವಾಸಿಯಾಗಿರುವುದು ಏನೆಂದು ನಾವು ಇತರರಿಗೆ, ನಮ್ಮ ಮನೆಯಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಯಾರೇ ಆಗಿರಬಹುದು, ನಮ್ಮ ಕುಟುಂಬದಲ್ಲಿ ಯಾರೇ ಇರಬಹುದು, ಅವರಿಗೆಲ್ಲರಿಗೂ ನಾವು ಅದನ್ನು ಪ್ರದರ್ಶಿಸಬೇಕು ನಮ್ಮ ನಡೆ ನುಡಿಯ ಮೂಲಕ. ಇತರರಿಗೆ ಅಥವಾ ಸುತ್ತಮುತ್ತಲಿನವರಿಗೆ ನಾವು ಹೇಗೆ ಉದಾಹರಣೆಯಾಗಿರಬೇಕು? ನಾವೆಲ್ಲರೂ ಕೇಳಿದ್ದೇವೆ, ಶಬ್ದಗಳಿಗಿಂತ ಕಾರ್ಯಗಳು ಜೋರಾಗಿ ಮಾತನಾಡುತ್ತವೆ. ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್. ನಮ್ಮ ಕೆಲಸ ಕಾರ್ಯಗಳು, ನಾವು ಏನು ಮಾಡುತ್ತೇವೆ, ಅದು ನಮ್ಮ ಆಂತರಿಕ ಆಲೋಚನೆಗಳನ್ನು, ಇನ್ನರ್ ಥಾಟ್ಸ್, ಅದನ್ನು ಬಹಿರಂಗಪಡಿಸುತ್ತದೆ. ನಾವು ಸಾರ್ವಜನಿಕ ಅಥವಾ ಖಾಸಗಿ ಜೀವನದಲ್ಲಿ ಹೇಗೆ ವರ್ತಿಸುತ್ತೇವೆ ಅದನ್ನು ಸುತ್ತಮುತ್ತಲಿನವರು ಗಮನಿಸುತ್ತಿದ್ದಾರೆ. ಅದು ಅವರ ಮೇಲೆ ಪರಿಣಾಮ ಬೀರುತ್ತದೆ. ನಾವು ಹೇಗೆ ಜೀವಿಸುತ್ತೇವೆ ಅಥವಾ ವರ್ತಿಸುತ್ತೇವೆ, ನಮ್ಮ ನಡೆ ನುಡಿ, ನಮ್ಮ ದೈನಂದಿನ ಜೀವನವನ್ನು ಸುತ್ತಮುತ್ತಲಿನವರು ನಮಗೆ ತಿಳಿಯದೆಯೋ ಅವರೆಲ್ಲರೂ ಗಮನಿಸುತ್ತಿದ್ದಾರೆ. ನಾವು ಯಾವ ರೀತಿಯ ಉದಾಹರಣೆಯನ್ನು ಅವರಿಗೆ ತೋರಿಸುತ್ತಿದ್ದೇವೆ? ನಮ್ಮನ್ನು ನಾವೇ ಪರೀಕ್ಷಿಸೋಣ ಮತ್ತು ನಮ್ಮನ್ನು ನಾವೇ ಕೇಳಿಕೊಳ್ಳೋಣ. ನಾವು ನಮ್ಮ ನಡವಳಿಕೆ ಮತ್ತು ಮನೋಭಾವವನ್ನು ಜನಸಾಮಾನ್ಯರಿಗೆ ತರಬಹುದು. ಹೇಗೆ? ಅವರು ಕೂಡ ನಮ್ಮ ಜೀವನವನ್ನು ನೋಡುವುದರ ಮೂಲಕ ನಾವು ಯಾವ ರೀತಿಯಲ್ಲಿ ಭಿನ್ನರಾಗಿದ್ದೇವೆ ಇತರರಿಗಿಂತ ಎಂಬುದನ್ನು ಕೇಳುವುದಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡಬಹುದು. Others should be moved to ask why we are different, because Christ is in us. ಏಕೆಂದರೆ ಕ್ರಿಸ್ತನು ನಮ್ಮಲ್ಲಿ ನೆಲೆಗೊಂಡಿರುವನು. ಹಾಗಾದರೆ ಇದೆಲ್ಲವನ್ನು ಯಾವ ರೀತಿಯಿಂದ ಪ್ರಾಯೋಗಿಕವಾಗಿ ಮಾಡಬಹುದು? ನಮಗೆ ಆದರ್ಶಪ್ರಾಯನಾಗಿರುವನು ಯೇಸು ಸ್ವಾಮಿಯೇ. ಆತನು ನಮಗೆಲ್ಲರಿಗೂ ಹೊಂದಬೇಕಾದ ಸ್ಪಷ್ಟ ಮತ್ತು ಅತ್ಯುತ್ತಮ ಉದಾಹರಣೆ. ಪೇತ್ರನು ಹೇಳಿರುವಂತೆ ಆತನ ಹೆಜ್ಜೆಯ ಜಾಡನ್ನೇ ನಾವು ಅನುಸರಿಸಬೇಕು. ಏಕೆಂದರೆ ಆತನು ನಮಗೆ ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ. ಈ ಸಂಜೆ 3 ಮಾರ್ಗಗಳನ್ನು ನೋಡೋಣ. ಮೊದಲಿಗೆ ನಮ್ಮ ಸುತ್ತಮುತ್ತಲಿನವರಿಗೆ
ನಾವು ಸೇವೆ ಸಲ್ಲಿಸುವ ಮೂಲಕ ಉದಾಹರಣೆಯಾಗಿರಬಹುದು. ಯೇಸು ಸ್ವಾಮಿಯು ಸೇವೆ ಮಾಡಿದರು. ಪಸ್ಕ ಹಬ್ಬದ ಮುಂಚೆ ಯೇಸುವು ಯೋಹಾನ ಅಧ್ಯಾಯ 13 ನಾವು ಸಂಪೂರ್ಣವಾಗಿ ಓದುತ್ತೇವೆ. ಈಗ ಸಮಯಕ್ಕಾಗಿ 4-5 ವಚನವನ್ನು ಓದೋಣ. ಊಟದಿಂದೆದ್ದು ತನ್ನ ಉಡುಪುಗಳನ್ನು ತೆಗೆದಿಟ್ಟು ಕೈ ಪಾವಡವನ್ನು ತಕ್ಕೊಂಡು ನಡುವನ್ನು ಕಟ್ಟಿಕೊಂಡನು. ಇದು ಯಾರು? ಯೇಸು ಸ್ವಾಮಿ. ತರುವಾಯ ಆತನು ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ತಾನು ನಡುವಿಗೆ ಕಟ್ಟಿಕೊಂಡ ಕೈ ಪಾವಡದಿಂದ ಅವುಗಳನ್ನು ಒರೆಸುವುದಕ್ಕೂ ಪ್ರಾರಂಭಿಸಿದನು. 15ನೇ ವಚನ. ನಾನು ನಿಮಗೆ ಮಾಡಿದಂತೆಯೇ ನೀವು ಸಹ ಮಾಡಬೇಕೆಂದು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೇಸು ಸ್ವಾಮಿಯು ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. 16. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತನ್ನ ಒಡೆಯನಿಗಿಂತ ಸೇವಕನು ದೊಡ್ಡವನಲ್ಲ, ಇಲ್ಲವೇ ಕಳುಹಿಸಲ್ಪಟ್ಟವನು ಅವನನ್ನು ಕಳುಹಿಸಿದವನಿಗಿಂತ ದೊಡ್ಡವನಲ್ಲ. ನೀವು ಇವುಗಳನ್ನು ತಿಳುಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಯೇಸು ಸ್ವಾಮಿಯು ನಮಗೆ ಹೇಳಿರುವುದು, ನಾನು ಮಾಡಿದಂತೆ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಯೇಸು ಸ್ವಾಮಿಯೇ ನಮಗೆ ಉದಾಹರಣೆ, ಮಾದರಿ ಆಗಿದ್ದಾರೆ. ಆತನು ಹೇಳಿದಂತೆ ಒಡೆಯನಿಗಿಂತ ಸೇವಕನು ದೊಡ್ಡವನಲ್ಲ. ಸೇವೆ ಮಾಡುವುದಕ್ಕೆ ಎಲ್ಲರೂ ಅರ್ಹರು, ಯಾರೂ ಮೇಲಲ್ಲ. ಯೇಸು ಸ್ವಾಮಿಯು ಸ್ವರ್ಗದಿಂದ ಭೂಮಿಗೆ ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯನಾದನು. ಆತನು ನಿಜವಾದ ದೇವರು, ಆದರೂ ತನ್ನನ್ನು ತಾನೇ ತಗ್ಗಿಸಿಕೊಂಡನು. ಇತರರಿಗಾಗಿ ಸೇವೆಯನ್ನು ಮಾಡುವ ಮೂಲಕ, ಗುಣಪಡಿಸುವ ಮೂಲಕ, ರೋಗಿಷ್ಠರನ್ನು ಗುಣಪಡಿಸುವ ಮೂಲಕ, ಹಸಿದವರಿಗೆ ಆಹಾರವನ್ನು ನೀಡುವ ಮೂಲಕ, ಶಿಷ್ಯರಿಗೆ ಕಲಿಸುವ ಮೂಲಕ, ಅವರನ್ನು ಮುನ್ನಡೆಸುವ ಮೂಲಕ, ನಾನಾ ರೀತಿಯಲ್ಲಿ ಯೇಸು ಸ್ವಾಮಿಯು ಸೇವೆಯನ್ನು ಮಾಡಿದರು. ನಾವು ಕೂಡ ನಮ್ಮ ಅಹಂಕಾರ, ನಮ್ಮ ಹಿತಾಸಕ್ತಿಗಳನ್ನು ಬದಿಗಿಟ್ಟು ಯೇಸು ಸ್ವಾಮಿಯು ನಮಗೆ ಕರೆದಿರುವ ಮಾಡಬೇಕಾದ ಕೆಲಸಕ್ಕೆ ಅಥವಾ ಸೇವೆಗೆ ನಾವು ಇಳಿದು ಅದನ್ನು ಸಂತೋಷದಿಂದ ಯೇಸು ಸ್ವಾಮಿಗೋಸ್ಕರವಾಗಿ ಮಾಡಬೇಕು. ಯೇಸು ಸ್ವಾಮಿಯು ದೀನ ಕಾರ್ಯಗಳನ್ನು ಮಾಡಲು, ಶಿಷ್ಯರ ಕಾಲುಗಳನ್ನು ತೊಳೆಯಲು ಹಿಂಜರಿಯಲಿಲ್ಲ. ಸಿದ್ಧವಾಗಿ ಸಂತೋಷದಿಂದ ಅದನ್ನು ಮಾಡಿ ತೋರಿಸಿದರು. ಆತನು ನಮಗೆ ಕರೆದಿದ್ದಾರೆ, ನನ್ನ ಮಾದರಿಯನ್ನು ಅನುಸರಿಸಿ. ನಿಜವಾದ ಸೇವಕನ ಹೃದಯವನ್ನು ಆತನು ಉದಾಹರಣೆಯಾಗಿ ನಮಗೆ ತೋರಿಸಿದ್ದಾರೆ. ನಾವು ಕೂಡ ಯೇಸು ಸ್ವಾಮಿಯ ಹಾಗೆ ನಮ್ಮ ಹೃದಯದಲ್ಲಿ ಯಾವುದೇ ರೀತಿಯ ಕಲ್ಮಶವಿದ್ದರೂ ಅದನ್ನು ಬದಿಗಿಟ್ಟು ಪ್ರಾರ್ಥನೆಯ ಮೂಲಕ ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಟ್ಟು, ನಮ್ಮಲ್ಲಿಯೂ ಕೂಡ ಸೇವಕನ ಹೃದಯವನ್ನು ಆತನು ಕಲಿಸುವಂತೆ ನಾವು ನಮ್ಮ ಹೃದಯಗಳನ್ನು ಪರೀಕ್ಷಿಸುತ್ತಾ ಆತನಿಗೆ ಪ್ರಾರ್ಥನೆಯ ಮೂಲಕ ಕೇಳಿಕೊಳ್ಳೋಣ. ಹೀಗೆ ನಾವು ನಮ್ಮ ಮುತ್ತಲಿನವರಿಗೆ ಸೇವೆ ಸಲ್ಲಿಸುವ ಮೂಲಕ ಯೇಸು ಸ್ವಾಮಿಯ ಹೆಜ್ಜೆಯ ಜಾಡನ್ನೇ ನಾವು ಅನುಸರಿಸಿ ಆತನನ್ನು ಮಾದರಿಯಾಗಿ ನಾವು ಕೂಡ ಅನುಸರಿಸಬೇಕು. ಎರಡನೆಯದಾಗಿ, ಕ್ಷಮೆಯನ್ನು ತೋರಿಸುವ ಮೂಲಕ. ಎಷ್ಟೋ ಸಲ ನಾವು ನೆನೆಸಬಹುದು, ಕೆಲವರು ಅನರ್ಹರು, ನಾನು ಕ್ಷಮಿಸುವುದಕ್ಕೆ ಅವರು ಅರ್ಹರಲ್ಲ ಎಂದು. ಆದರೆ ಯೇಸು ಸ್ವಾಮಿ ನಮಗೆ ಹೇಳಿಕೊಟ್ಟಿರುವುದು, ನಾವು ಭಾವಿಸದಿದ್ದರೂ ಸಹ ಮತ್ತೊಂದು ಕೆನ್ನೆಯನ್ನು ತಿರುಗಿಸಲು ಆತನು ನಮಗೆ ತೋರಿಸಿದರು. ಹೌದು, ಲೂಕನು 6:27-29 ಈ ರೀತಿಯಾಗಿ ಯೇಸು ಸ್ವಾಮಿಯು ನಮಗೆ ಹೇಳಿದ್ದಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಒಳ್ಳೆಯದನ್ನು ಮಾಡಿರಿ,
ನಿಮ್ಮನ್ನು ಶಪಿಸುವವರನ್ನು ಆಶೀರ್ವದಿಸಿರಿ ಮತ್ತು ನಿಮ್ಮನ್ನು ಅವಮಾನ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಿರಿ. ಒಂದು ಕೆನ್ನೆಯ ಮೇಲೆ ನಿನ್ನನ್ನು ಹೊಡೆಯುವವನಿಗೆ ಮತ್ತೊಂದು ಸಹ ಕೊಡು. ಬಹಳ ಕಷ್ಟಕರವಾದದ್ದು. ಹೌದು, ಪ್ರಾಯೋಗಿಕವಾಗಿ ಇದು ಬಹಳ ಬಹಳ ಕಷ್ಟಕರವಾದದ್ದು. ಆದರೆ ಯೇಸು ಕ್ರಿಸ್ತನ ಆತನ ಶಕ್ತಿಯಿಂದ ನಾವು ಎಲ್ಲವನ್ನು ಮಾಡಲು ಸಾಧ್ಯರಿದ್ದೇವೆ. ಯೇಸು ಸ್ವಾಮಿಯು ಶಿಲುಬೆಯಲ್ಲಿದ್ದಾಗ ಕ್ಷಮೆಯನ್ನು ತೋರಿದ್ದು ಅತ್ಯುತ್ತಮ ಉದಾಹರಣೆಯಾಗಿದೆ. ನಮಗೆಲ್ಲರಿಗೂ ತಿಳಿದಂತೆ ಆತನು ಯಾವ ರೀತಿಯಲ್ಲಿ ತನ್ನ ವೈರಿಗಳನ್ನು ಆತನು ಕ್ಷಮಿಸಿದನು. ಯೇಸು ಸ್ವಾಮಿ ಏನೆಂದು ಪ್ರಾರ್ಥಿಸಿದರು ಶಿಲುಬೆಯ ಮೇಲೆ? ಲೂಕ 23:34 ಈ ರೀತಿ ಓದುತ್ತೇವೆ, ತಂದೆಯೇ ಅವರನ್ನು ಕ್ಷಮಿಸು, ಯಾಕೆಂದರೆ ತಾವು ಏನು ಮಾಡುತ್ತೇವೆಂದು ಅವರು ಅರಿಯರು ಅಂದನು. ಆತನ ಕಾಳಜಿ ಯಾವುದಾಗಿತ್ತು? ಆತನ ನೋವು, ತನಗೆ ನೋವನ್ನು ಉಂಟು ಮಾಡಿದವರಿಗೆ ಕ್ಷಮೆ ಯಾಚಿಸುವುದು. ಯೇಸು ಸ್ವಾಮಿಯು ಇದರಲ್ಲಿಯೂ ಕೂಡ ನಮಗೆ ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ, ಮಾದರಿಯಾಗಿ ತೋರಿಸಿದ್ದಾರೆ. ಕ್ಷಮೆಯನ್ನು ಯಾವ ರೀತಿ ನಾವು ಕ್ಷಮೆಯನ್ನು ಇತರರಿಗೆ, ಸುತ್ತಮುತ್ತಲಿನವರಿಗೆ ತೋರಿಸುತ್ತಾ ನಾವು ಯೇಸು ಸ್ವಾಮಿಯ ಹೆಜ್ಜೆಯ ಜಾಡನ್ನು ಅನುಸರಿಸುತ್ತಾ ಆತನ ಮಾದರಿಯಾಗಿ ಹೇಗೆ ಇರಬೇಕೆಂಬುದನ್ನು ಧಾರಾಳಿಯಾಗಿ ಕ್ಷಮಿಸುವ ಮೂಲಕ ನಾವು ನಂಬಿಕೆಯನ್ನು ಸ್ಪಷ್ಟವಾಗಿ ನಮ್ಮ ಸುತ್ತಮುತ್ತಲಿನವರಿಗೆ ನಮ್ಮಲ್ಲಿರುವ ಕ್ರಿಸ್ತನ ನಂಬಿಕೆಯನ್ನು, ನಮ್ಮಲ್ಲಿರುವ ಕ್ರಿಸ್ತನ ಪ್ರೀತಿಯನ್ನು, ನಮ್ಮಲ್ಲಿರುವ ಕ್ರಿಸ್ತನು ನಮ್ಮ ಒಡೆಯನು ಎಂಬುದನ್ನು ನಾವು ತೋರಿಸಬಹುದು. ಮೊದಲನೆಯದಾಗಿ ಸೇವೆ ಸಲ್ಲಿಸುವ ಹೃದಯದ ಮೂಲಕ. ಎರಡನೆಯದಾಗಿ ಕ್ಷಮೆಯನ್ನು ನಾವು ಇತರರಿಗೆ ನಮ್ಮ ಕ್ಷಮೆಯನ್ನು ತೋರಿಸುವ ಮೂಲಕ. ಮೂರನೇದಾಗಿ ಪ್ರೀತಿಯನ್ನು ಹಂಚಿಕೊಳ್ಳುವುದರ ಮೂಲಕ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾರೆ. ಎಷ್ಟೋ ಮಕ್ಕಳು ತಂದೆ ತಾಯಿಗಳ ಪ್ರೀತಿ ಇಲ್ಲದೆ ಬೆಳೆಯುತ್ತಿದ್ದಾರೆ. ಅವರಿಗೆ ಎಲ್ಲವೂ ಕೊಟ್ಟಿರುತ್ತಾರೆ ತಂದೆ ತಾಯಿಗಳು, ಆದರೆ ಪ್ರೀತಿಯನ್ನು ಕೊಟ್ಟಿರುವುದಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ಗಂಡನ ಪ್ರೀತಿಯನ್ನು ಇಲ್ಲದೆ ಕಷ್ಟಪಡುತ್ತಿದ್ದಾರೆ. ನಮಗೆಲ್ಲರಿಗೂ ತಿಳಿದಂತೆ ಎಷ್ಟೋ ವಯಸ್ಸಾದವರು ಪ್ರೀತಿಗಾಗಿ ಹಂಬಲಿಸುತ್ತಿದ್ದಾರೆ. ಈ ಪ್ರಪಂಚವು ಪ್ರೀತಿ ಇಲ್ಲದೆ ನಡೆಯುತ್ತಿದೆ. ನಾವು ಇತರರಿಗೆ ನಮ್ಮ ಪ್ರೀತಿಯನ್ನು, ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸುವುದ ಮೂಲಕ ನಾವು ಉದಾಹರಣೆಯಾಗಿರಬಹುದು. ಮತ್ತಾಯನು 22:37-39. ಯೇಸು ಅವನಿಗೆ, ನೀನು ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು. ಈ ಆಜ್ಞೆಯು ಮೊದಲನೆಯದು, ದೊಡ್ಡದು ಆಗಿದೆ. ಅದರಂತೆ ನೀನು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದು ಎರಡನೆಯದು. ಅದು ಒಂದು ಆಜ್ಞೆಯಾಗಿದೆ ನಮಗೆ. ನಾವು ಕೂಡ ಯೇಸು ಸ್ವಾಮಿಯು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದರು? ಈಗ ನಾವು ಹಾಡಿನ ಮೂಲಕ ಕೇಳಿದೆವು. ಆತನು ನಮಗೆ ಯಾವ ರೀತಿಯಲ್ಲಿ ಪ್ರೀತಿಸಿದರು? ತನ್ನನ್ನು ತಾನೇ ಸಮರ್ಪಿಸುವುದರ ಮೂಲಕ, ತನ್ನ ಪ್ರಾಣವನ್ನು ನನಗಾಗಿ ಕೊಡುವುದರ ಮೂಲಕ ಆತನು ನನ್ನನ್ನು ಪ್ರೀತಿಸಿದನು. ಪ್ರೀತಿ ಎಂದರೆ ಇತರರ ಮೇಲೆ ನಾವು ಕಾಳಜಿ ವಹಿಸುವುದು, ಅವರಿಗೆ ಆರೈಕೆ ಮಾಡುವುದು, ನಮ್ಮ ತಾಳ್ಮೆ ದಯೆಯನ್ನು ಅವರಿಗೆ ತೋರಿಸುವುದು. ಇದೆಲ್ಲದರ ಮೂಲಕ ನಾವು ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡನ್ನೇ ಅನುಸರಿಸುತ್ತಾ ಆತನ ಪ್ರೀತಿಯನ್ನು ಅನುಭವಿಸಿರುವ ನಾವು ಕೂಡ ಅದನ್ನು ಹೊರಸೂಸಬಹುದು, ಇತರರಿಗೆ ತೋರಿಸಿ ಕೊಡಬಹುದು. ಮೊದಲನೇದಾಗಿ ಸೇವೆ ಸಲ್ಲಿಸುವ ಮೂಲಕ, ದೀನತೆಯಿಂದ. ಎರಡನೆಯದಾಗಿ ಕ್ಷಮೆಯನ್ನು ತೋರುವ ಮೂಲಕ. ಮೂರನೆಯದಾಗಿ ಪ್ರೀತಿಯನ್ನು ಇತರರಿಗೆ ತೋರುವ ಮೂಲಕ. ನಾವು ಈ ಸಂಜೆ
ನಾವು ಎಲ್ಲಿಗೆ ಹೋದರೂ ಕೂಡ, ನಾವು ಏನೇ ಮಾಡಿದರೂ ಕೂಡ ನಾವೆಲ್ಲರೂ ಮಾದರಿ, ನಿದರ್ಶನ ಅಥವಾ ಉದಾಹರಣೆಯಾಗಿದ್ದೇವೆ. ಯಾರನ್ನು ತೋರಿಸುತ್ತಿದ್ದೇವೆ? ಕ್ರೈಸ್ತರು ಎಂದು ನಾವು ನಮ್ಮನ್ನು ಕರೆದುಕೊಳ್ಳುವಾಗ ಕ್ರಿಸ್ತನನ್ನು ನಾವು ಮಾದರಿಯಾಗಿ ತೋರಿಸುತ್ತಿದ್ದೇವೆ. ನಮ್ಮ ವರ್ತನೆ, ನಮ್ಮ ನಡೆ, ನುಡಿ ಎಲ್ಲವೂ ಕೂಡ ಕ್ರಿಸ್ತನಂತೆ ಇರಬೇಕು. ನಾವು ಆತನನ್ನು ಪ್ರತಿನಿಧಿಸುತ್ತಿದ್ದೇವೆ, ಕ್ರಿಸ್ತನನ್ನು ಪ್ರತಿನಿಧಿಸುತ್ತಿದ್ದೇವೆ. ನಾವು ಏನು ಹೇಳುತ್ತೇವೆ, ನಾವು ಹೇಗೆ ಹೇಳುತ್ತೇವೆ, ನಮ್ಮ ನಡವಳಿಕೆ, ವರ್ತನೆ ಪ್ರತಿಯೊಂದು ಕೂಡ ನಮ್ಮಲ್ಲಿರುವ ಭರವಸೆ, ವಿಶ್ವಾಸವನ್ನು, ನಂಬಿಕೆಯನ್ನು ತೋರ್ಪಡಿಸುತ್ತದೆ. ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ಯೇಸು ಸ್ವಾಮಿಯ ಮೇಲೆ. ಅದು ನಮ್ಮ ಜೀವನದಲ್ಲಿ ತೋರ್ಪಡಿಸಬೇಕು. ಯೇಸು ಸ್ವಾಮಿಯು ನಮಗೆ ಸೇವಕನ ಹೃದಯವನ್ನು ತೋರಿಸಿದನು, ಸೇವೆ ಮಾಡುವುದನ್ನು ತೋರಿಸಿದರು, ಕ್ಷಮಿಸುವುದನ್ನು ತೋರಿಸಿದರು, ಪ್ರೀತಿಯನ್ನು ತೋರ್ಪಡಿಸಿದರು. 1 ಪೇತ್ರನು 2:21 ಹೇಳಿದ ಹಾಗೆ, ನೀವು ಹೀಗೆ ಜೀವಿಸಬೇಕೆಂಬುದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಿಮಗಾಗಿ ಹಿಂಸೆ, ಬಾಧೆಯನ್ನು ಅನುಭವಿಸಿದನು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ನಮಗೆ ಆದರ್ಶನು ಯೇಸು ಸ್ವಾಮಿಯೇ. ನಿನ್ನ ನಡೆ, ನುಡಿ, ಪ್ರೀತಿ, ವಿಶ್ವಾಸ ಹಾಗೂ ಪರಿಶುದ್ಧತೆಯ ವಿಷಯದಲ್ಲಿ ವಿಶ್ವಾಸಿಗಳೆಲ್ಲರಿಗೂ ಅಷ್ಟೇ ಅಲ್ಲ, ಸುತ್ತಮುತ್ತಲಿನವರಿಗೂ ಕೂಡ ನಾವು ಆದರ್ಶ ಪ್ರಾಯನಾಗಿರಬೇಕು. ನಾವು ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ, ಕ್ಷಮಿಸುವ ಮೂಲಕ, ಪ್ರೀತಿಯನ್ನು ತೋರ್ಪಡಿಸುವ ಮೂಲಕ ನಾವು ಈ ಯೇಸು ಸ್ವಾಮಿಯ ಹೆಜ್ಜೆ ಜಾಡನ್ನೇ ಅನುಸರಿಸುತ್ತಾ ಆದರ್ಶ ಪ್ರಾಯರಾಗಿರಬಹುದು. ಇದೆಲ್ಲವನ್ನು ಸಾರಾಂಶವಾಗಿ ಒಂದು ಹಾಡಿದೆ, ಇಂಗ್ಲಿಷ್ ನಲ್ಲಿ ನನ್ನ ಮಕ್ಕಳು ಹಾಡಿದ್ದಾರೆ. ಅದು ಹೀಗಿದೆ. ಇದು ಒಂದು ಪ್ರಾರ್ಥನೆ, ಇದು ನಮ್ಮ ಪ್ರಾರ್ಥನೆಯಾಗಿರಬೇಕು. ಯೇಸು ಸ್ವಾಮಿಯೇ, ನಿನ್ನಂತೆ ಇರಲು ಧನ್ಯನಾದ ವಿಮೋಚಕನೇ, ನಿನ್ನಂತೆ ಇರಲು ಇದು ನನ್ನ ನಿರಂತರ ಹಾತೊರುವಿಕೆ ಮತ್ತು ಪ್ರಾರ್ಥನೆ. ಸಂತೋಷದಿಂದ ನಾನು ಭೂಮಿಯ ಎಲ್ಲಾ ಸಂಪತ್ತನ್ನು ಕಳೆದುಕೊಳ್ಳುತ್ತೇನೆ. ಯೇಸು ಸ್ವಾಮಿಯೇ, ನಿನ್ನ ಪರಿಪೂರ್ಣ ಹೋಲಿಕೆಯನ್ನು ಧರಿಸುವುದಕ್ಕಾಗಿ. ನಿನ್ನಂತೆ ಇರಲು ಧನ್ಯನಾದ ವಿಮೋಚಕನೇ, ನಿನ್ನಂತೆ ಶುದ್ಧ, ನಿನ್ನ ಮಾಧುರ್ಯದಲ್ಲಿ, ನಿನ್ನ ಪೂರ್ಣತೆಯಲ್ಲಿ ನಿನ್ನ ಸ್ವಂತ ಚಿತ್ರವನ್ನು ನನ್ನ ಹೃದಯದ ಮೇಲೆ ಮುದ್ರೆ ಮಾಡಬನ್ನಿ. ನಿನ್ನಂತೆ ಇರಲು ಸಹಾನುಭೂತಿಯಿಂದ ತುಂಬಿದ, ಪ್ರೀತಿಯ, ಕ್ಷಮಿಸುವ, ಕೋಮಲ ಮತ್ತು ದಯೆ, ಅಸಹಾಯಕರಿಗೆ ಸಹಾಯ ಮಾಡುವುದು, ಎದೆಗುಂದಿದವರಿಗೆ ಹುರಿದುಂಬಿಸುವುದು, ಅಲೆದಾಡುವ ಪಾಪಿಗಳನ್ನು ಹುಡುಕುವುದು, ಇದೆಲ್ಲದರ ಮೂಲಕ ನಿನ್ನಂತೆ ಇರಲು ನನ್ನನ್ನು ಮಾಡು. ನಿನ್ನ ವಾಸಸ್ಥಾನಕ್ಕಾಗಿ ನನ್ನನ್ನು ದೇವಾಲಯದ ಸಭೆಯನ್ನಾಗಿ ಮಾಡಿ, ಮೇಲಿನ ಜೀವನ ಮತ್ತು ಸ್ವರ್ಗಕ್ಕಾಗಿ ನನ್ನನ್ನು ಯೋಗ್ಯವಾಗುವಂತೆ ಮಾಡಿ. ಇದು ಈ ಹಾಡಿನ ಸಾರಾಂಶ. ನಾವು ಅದನ್ನು ಈಗ ಕೇಳೋಣ. Oh, to be like thee, blessed Redeemer, this is my constant longing and prayer. Gladly I'll forfeit all of earth's treasures, Jesus, thy perfect likeness to bear. Oh, to be like thee, oh, to be like thee, blessed Redeemer, pure as thou art. Come in thy sweetness, come in thy fullness, stamp thine own image deep on my heart. Oh, to be like thee,
in, loving, forgiving, tender and kind, helping the helpless, cheering the fainting, seeking the wandering sinner to find. Oh, to be like thee, oh, to be like thee, blessed Redeemer, pure as thou art. Come in thy fullness, come in thy sweetness, stamp thine own image deep on my heart. Make me a temple, meet for thy dwelling. Fit me for life and heaven above. Thank you.